ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ಲಕ್ಷಾಂತರ ಅನುದಾನಗಳು, ತೆರಿಗೆ ಹಣವನ್ನೇ ಲೂಟಿ ಮಾಡಿದ ಅಧಿಕಾರಿಗಳು. ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್ ಗಂಭೀರ ಆರೋಪ. ಗ್ರಾಮ ಪಂಚಾಯಿತಿ ಅನುದಾನವನ್ನು ಸಿಬ್ಬಂದಿಗಳ ಹೆಸರಿಗೆ ಚೆಕ್ ಮೂಲಕ ಹಾಕಿ ಗುಳುಂ ಮಾಡಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ನಂಜನಗೂಡಿನ ತಾಲೂಕು ಆಡಳಿತ ಭವನದಲ್ಲಿ ಈ ಬಗ್ಗೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಗಟ್ಟವಾಡಿ ಮಹೇಶ್, ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ನಿಧಿ 2ರಲ್ಲಿ ಪಂಚಾಯಿತಿ ಸಿಬ್ಬಂದಿ ಹೆಸರಿನಲ್ಲಿ ಸುಮಾರು 20 ಲಕ್ಷ ಅವರ ಸ್ವಂತ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಪಿ ಸೋಮಣ್ಣ ಹೆಸರಿಗೆ 2020ರ ಮಾರ್ಚ್ 26ರಿಂದ 2023ರ ಮಾರ್ಚ್ 27ರವರೆಗೆ ಸುಮಾರು 9 ಲಕ್ಷಕ್ಕೂ ಹೆಚ್ಚು ಹಣ ಅವರ ಸ್ವಂತ ಖಾತೆಗೆ ಜಮಾ ಮಾಡಿಸಿಕೊಂಡಿದ್ದಾರೆ ಎಂದರು. ಈ ರೀತಿ ಇತರೆ ನೌಕರರ ಖಾತೆಗೆ ಹಣ ಜಮಾ ಮಾಡಿಸಲಾಗಿದ್ದು, ಇತರೆ ಯೋಜನೆಗಳಲ್ಲಿಯೂ ಹಣ ದುರುಪಯೋಗವಾಗಿರುವ ಸಾಧ್ಯತೆ ಇರುವುದರಿಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರ ನಾಯಕ್ ಹಾಗೂ ಪಿಡಿಒ ಪುರುಷೋತ್ತಮ್ ಅವರಿಂದ ದುರುಪಯೋಗ ಪಡಿಸಿಕೊಂಡಿರುವ ಹಣವನ್ನು ಗ್ರಾಮ ಪಂಚಾಯಿತಿ ಖಾತೆಗೆ ಜಮಾ ಮಾಡಿಸಲಾಗಿದೆ ಎಂದು ಹೇಳಿದರು. ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿದ್ದು, ಪತ್ರ ಹಾಗೂ ಬ್ಯಾಂಕ್ ಪಾಸ್ ಶೀಟ್ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಪಿ ಸೋಮಣ್ಣ ಅವರ ಹೆಸರಿನ ಸ್ವಂತ ಖಾತೆಗೆ ಗ್ರಾಮ ಪಂಚಾಯಿತಿ ನಿಧಿ 2ರ ಖಾತೆಯಿಂದ ಹಣ ವರ್ಗಾವಣೆ ಆಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ ಎಂದು ವಿವರಿಸಿದರು. ಈ ಹಿಂದೆ ದೊಡ್ಡ ಕವಲಂದೆ ಸರ್ಕಾರಿ ಶಾಲಾ ಶೌಚಾಲಯ ಹಾಗೂ ಅಂಗನವಾಡಿ ಕಟ್ಟಡಗಳಿಗೆ ನೀಡಲಾಗಿದ್ದ ಅನುದಾನವನ್ನು ಕಾಮಗಾರಿ ನಡೆಸದೆ ಬಿಲ್ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಆದರೆ ಇಲ್ಲಿಯ ತನಕ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಂಜನಗೂಡು ತಾಲೂಕು ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ದಿನಗಳಿಂದ ಹಣ ದುರ್ಬಳಕೆಯಾಗಿದೆ ಅಂತೇಳಿ ಸಾರ್ವಜನಿಕರು ಹಾಗೂ ಸಂಘಟನೆಗಳು ತಾಲೂಕು ಆಡಳಿತ ಮತ್ತು ಇಒ ಅವರಿಗೆ ಮನವಿಯನ್ನು ಕೊಟ್ಟಿದ್ದು, ಏನು ಅಲ್ಲಿ ದುರ್ಬಳಕೆ ಆಗಿದೆ, ಅಲ್ಲಿರ್ತಕ್ಕಂಥ ದೊಡ್ಡ ಕವಲಂದೆಯಲ್ಲಿರ್ತಕ್ಕಂಥ ಅಂಗನವಾಡಿಗಳು ಮತ್ತು ಗಟ್ವಾಡಿಗೆ ಆಗಿರ್ತಕ್ಕಂಥ ಅಂಗನವಾಡಿ ಕೆಲಸಗಳನ್ನೇ ಮಾಡದೆ ಅಲ್ಲಿರ್ತಕ್ಕಂಥ PDO ಮತ್ತು ಅಧಿಕಾರಿ ವರ್ಗ ಆ ಹಣವನ್ನು ದುರ್ಬಳಕೆ ಮಾಡಿತ್ತು. ಆ ದುರ್ಬಳಕೆ ಆಗಿರ್ತಕ್ಕಂಥ ಹಣ ದೊಡ್ಡ ಕವಲಂದೆ ಅಂಗನವಾಡಿ ಕೇಂದ್ರದ್ದು 3 ಲಕ್ಷ, ಗಟ್ವಾಡಿ ಅಂಗನವಾಡಿ ಕೇಂದ್ರದ್ದು 3 ಲಕ್ಷ, ಹಾಗೆ ಮತ್ತು ಸಾರ್ವಜನಿಕ ಸ್ಕೂಲು ಶಾಲೆಯದು 3.25 ಲಕ್ಷ, ಇಷ್ಟು 9 ಲಕ್ಷ ಚಿಲ್ಲರೆ ಹಣ ದುರ್ಬಳಕೆ ಆಗಿದೆ ಅಂತೇಳಿ ಅದನ್ನು ತನಿಖೆ ಮಾಡಿ ಅಂತ ನಾವು ಇಒ ಅವರಿಗೆ ಮನವಿ ಕೊಟ್ಟಿದ್ದು. ಅದರ ಆಧಾರದ ಮೇಲೆ ತನಿಖೆಯನ್ನು ಮಾಡಿ ಅದು ಮೇಲ್ನೋಟಕ್ಕೆ ದುರ್ಬಳಕೆ ಆಗಿದೆ ಅಂತ ಕಂಡು ಬಂದಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಬಿಲ್ ಕಲೆಕ್ಟರ್ ಅವರ ಖಾತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೇರವಾಗಿ 2021-2023ರವರೆಗೆ ಸುಮಾರು 90 ಲಕ್ಷವರೆಗೆ ಹಣ ದುರ್ಬಳಕೆ ಆಗಿದೆ. 26/3/2021ರಲ್ಲಿ 48,000 ಅವರ ಅಕೌಂಟಿಗೆ ಹೋಗಿದೆ. ಅದರ ಜೊತೆಗೆ 30/3/2021ರಲ್ಲಿ 48,900 ಬಿಲ್ ಕಲೆಕ್ಟ್ ಅವರ ಅಕೌಂಟ್ಗೆ ಹೋಗಿದೆ. ಅದೇ ತಿಂಗಳಲ್ಲಿ 30ನೇ ತಾರೀಕಲ್ಲಿ ಮತ್ತೆ 47,000 ಅವರ ಅಕೌಂಟ್ಗೆ ಹೋಗಿದೆ. ಮತ್ತು 33 ಮತ್ತೆ ಅದೇ ಒಂದು ತಿಂಗಳಲ್ಲಿ 45,000 ಅವರ ಅಕೌಂಟ್ಗೆ ಹೋಗಿದೆ. 31ನೇ ತಾರೀಕು 3ನೇ ತಿಂಗಳಲ್ಲಿ 48,400 ಅವರ ಅಕೌಂಟ್ಗೆ ಹೋಗಿದೆ. ಮತ್ತು 31/3/2021ರಲ್ಲಿ 40,200 ರೂಪಾಯಿ ಅಕೌಂಟ್ಗೆ ಹೋಗಿದೆ. ಇಷ್ಟು ಅಮೌಂಟು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರು ಹಾಗೂ ಅಲ್ಲಿರ್ತಕ್ಕಂಥ ನೌಕರರ ಅಕೌಂಟ್ಗೆ ಹೋಗಿರೋದು ಮೇಲ್ನೋಟಕ್ಕೆ ಹಾಗೂ ತನಿಖೆಯಲ್ಲಿ ಸಾಬೀತಾಗಿ ಇದು ದುರ್ಬಳಕೆಯನ್ನು ಮಾಡಿದ್ದಾರೆ ಆ ಅಧಿಕಾರಿಗಳು ಅಂತಕ್ಕಂಥದ್ದು ಕಂಡುಬಂದಿದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.